ನಾನೇನು ಹೇಳಲ್ಲ ಪಾಪ ಅವ್ನ ಕೆಲಸಕ್ಕೂ ಏನೂ ಮಾಡಬೇಡಿ. ಯಾಕಂದ್ರೆ ಅವನು ಇನ್ನೂ ಹುಡುಗ, ಅವ್ನ ಲೈಫು ಅವ್ನ ತಂಗಿ ಎಲ್ಲ ಇದ್ದಾರೆ ಅಂತ ನಮಗೂ ಮನಸ್ಸು ಬೇಜಾರಾಗ್ತಿದೆ. ಅವ್ನು ನೀಟಾಗಿ ಮಾಡ್ಕೊಂಡು ಹೋಗಲಿ ಸರ್. ನಮ್ಮಿಂದ ಇನ್ಮೇಲೆ ಅವ್ರಿಗೆ ಯಾರಿಗೂ ತೊಂದರೆ ಆಗಲ್ಲ. ಅದು ತಪ್ಪಾದರೆ ಹೇಳೋದು ನಿಮ್ಮ ಜವಾಬ್ದಾರಿ ಹೇಳ್ತೀರಾ. ಈಗ ನಾವು ಅದಕ್ಕೆ ಸ್ಪಂದನೆ ಮಾಡ್ತಿದ್ರೆ ಆ ವಿಚಾರ ಬೇರೆ. ಸ್ಪಂದನೆ ಮಾಡೋದು ನಮ್ಮದು ಮೊದಲನೇ ಆದ್ಯತೆ, ಅದನ್ನು ಮಾಡಬೇಕು. ಆಯ್ತು, ಏನಾಗಿದೆ ಹೇಳೋದು ಬಿಡಿ ಈಗ ಬೇಡ. ಸರ್ ಇಲ್ಲಿ ಸಮಾಧಾನ ಆಗಿದ್ದಾರೆ. ಮಾಲ್ತೇಶ್ ಸರ್, ಇದು ಎರಡನೇ ಬಾರಿ ಆಗಿರೋದು. ಮೊದಲನೇ ಬಾರಿ ತಮಗೆ ಗೊತ್ತಿದೆ ನಮ್ಮ ಗಮನಕ್ಕೆ ಬಂದಿಲ್ಲ ಮೊದಲೇ ಸರಿ. ಅಲ್ಲ, ನನಗೆ ಮೊದಲನೇ ಸರಿ ಆಗಿರೋದು ಅಲ್ಲೂ ದರ್ಪ ತೋರಿಸಿ ಅದು ಆಡಿಯೋ ಎಲ್ಲ ಹಾಕಿ ವೈರಲ್ ಮಾಡಿದ್ದೀವಿ. ಎರಡನೇ ಸರಿ ಇದು ಮಾಡಿರೋದು. ಆಯ್ತು, ಹೇಳೋಣ ಬಿಡಿ. ಹಂಗೇನಿದ್ರೆ ನಮ್ಮ ಗಮನ ಇವ್ರಿಗೆಲ್ಲ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ನೀವೀಗ ನಿಮ್ದು ಅಯ್ಯೋ, ಅಲ್ಲಿ ನಮ್ಮಲ್ಲಿ ಸಾವಿರಾರು ಜನ ಬರ್ತಾರೆ, ಇಲ್ಲಿ ಏನು ಅಷ್ಟು ರೋಡ್ ಇರಲ್ಲ. ನೀವು ಇದೇ ಥರ ಗಲಾಟೆ ಮಾಡೋದು ಯಾಕೋ ಬಳಿ ಮಗನೇ ಮಿನಿಸ್ಟ್ರು ಗಲಾಟೆ ಮಾಡಿದ್ರೆ ಸಮಾಧಾನ ಆಯಿತು. ಈಗೆಲ್ಲ ಅವ್ರು ಮಾತಾಡಿದ್ರು, ನಾವೆಲ್ಲ ಮಾತಾಡಿದ್ವಿ. ಸಮಾಧಾನ ಆಗಿ ಥ್ಯಾಂಕ್ ಯು ಅಣ್ಣ. ಕೆಲಸ ಮಾಡ್ಕೊಳ್ಳೋದು ಉದ್ದೇಶ ಏನು ಅಂತ